ಈ ಗಣಿತ ನಿಮಗೆ ವೇಗವಾಗಿ ಹೆಂಗೆ ಮಾಡ್ಬೇಕು ಅನ್ನೋದು ತೋರಿಸ್ತದ. ಲಕ್ಷ ಕೊಟ್ಟು ನೋಡ್ರಿ ಚಂದಾಗ. ನೋಡು, 1/3 ಪ್ಲಸ್ 3/4 3/4 ದೊಡ್ಡ ಕೌಂಸ್ 2/5 ಮೈನಸ್ 1/3 ಸರ್ವಸ್ ಬಾಗಿಲೆ ಸರ್ವಸ್ ಬಾಗಿಲೆ ಸರ್ವಸ್ ಬಾಗಿಲೆ 1.23 1.23 ಆಫ್ 3/4 ಮೈನಸ್ 1/4 ಆಫ್ 4/5. ಈ ಗಣಿತನ್ನ ಬಾಯಲ್ಲೇನೆ ಮಾಡ್ಬೋದು ನೀವು. ಏನು ಒಟ್ಟ ಲಸ ಗಿಸ ತಕ್ಕೊತ್ ಕೊಡಬಾರ್ದು. ಯಾಕಂದ್ರೆ ಅವಿಭಾಜ್ಯ ಅಂಕೆಗಳು ಇರೋದರಿಂದ ಲಸ ತೆಗಿಬಾರ್ದು. ಹೆಂಗೆ ನಾ ಮಾಡ್ತಾನೆ ಅನ್ನೋದು ನೋಡ್ರಿ. ಮಾಡೋದಾಗಿಂದ ವಿಡಿಯೋ ಆನ್ ಮಾಡಿ ನಾ ಬಂದು ತಿಳಿಸ್ತೇನೆ. ತಿಳಿತಲ್ಲ. ಮೊದಲು ಏನು ಮಾಡಬೇಕು, ದುಡ್ಕೌಸ್ ಕ್ರಿಯೆಯನ್ನು ಮೊದಲು ಮಾಡ್ಕೋಬೇಕು. ಇದನ್ನು ಮೊದಲು ಮಾಡ್ಕೊಳ್ಳೋಣ. ಓಕೆ, ಇಲ್ಲಿ ಅದರ ಉತ್ತರ ಬಂದಿಂದ ಅಲ್ಲಿ ನಾ ತೋರಿಸ್ತೀನಿ. ಈಗ ಮೊದಲು ಈ ಸ್ಟೆಪ್ ತೊಗೊಂಡು ಈಗ 2/5 ನಿಮ್ಮದು ಮಾಡೋದಾಗೆಲ್ಲ ಎಲ್ಲರೂ ಬೋರ್ಡ್ ಕಡೆ ನೋಡ್ರಿ. 2/5 ಮೈನಸ್ 1/3. ಇವು ಅವಿಭಾಜ್ಯ ಅಂಕೆಗಳು ಅವ ಅಂದ್ರೆ ನಾವೇನು ಮಾಡಬೇಕು, 3 2 6 5 1 5 5 3 15 ಬರೋಬ್ಬರಿ ಎಷ್ಟು ಬಂತು, 1/15 ಬಂತಿದ್ರು. ಹಿಂಗೆ ಕಲಿಬೇಕು ನೀವು. ಈಗ ಇಲ್ಲಿ ತಂದಿರಿ 1/3 1/3 ಪ್ಲಸ್ 3/4 3/4. ಇದಕ್ಕೆ ಚಿಹ್ನೆ ಇಲ್ಲ ಅಂದ್ರೆ ಏನು ತಿಳ್ಕೊಬೇಕು, ಗುಣಾಕಾರ ತಿಳ್ಕೊಬೇಕು. 1/15. ಈಗ ಯಾವ ಕ್ರಿಯೆ ಮಾಡ್ಕೋಬೇಕು, ಈ ಕ್ರಿಯೆ ಮಾಡ್ಕೋಬೇಕು. ಹಚ್ಕೊಡ್ರಿ 3/4 ಗುಂಡ್ಲೆ 1/15 1/15 ಬರೋಬರಿ. 3 1 3 5 ಇದ್ರದ್ದು ಎಷ್ಟು ಬಂತು, 1/20 ಬಂತಿದ್ರು. ಇದನ್ನ ಎಲ್ಲಿ ಹಚ್ಕೋಬೇಕು, ಇದಕ್ಕೆ 1/3 ಪ್ಲಸ್ 1/20. ನೋಡ್ರಿ, ಇಲ್ಲಿ ಏಕಾಂಶ ಭಿನ್ನ ರಾಶಿ ಇದ್ದಾಗ 21 3 23 60. ನೋಡ್ರಿ, ನಾ ಹೆಂಗೆ ಭಿನ್ನ ರಾಶಿಗಳನ್ನು ಬಾಯಲೆ ಮಾಡ್ತೇನೆ ನೋಡ್ರಿ. ನೀವು ಮೈಂಡ್ ನೋಡ್ರಿ, ಲಸ ಗಿಸ ತೆಗೆದು ಅಷ್ಟೇ ಬರ್ತದೆ. ಏನು ಮಾಡ್ಬೇಕೀಗ, 21 3 23 60. ಈಗ ಒಂದು ಸ್ಟೆಪ್ ಬಂತಿದ್ರ ಉತ್ತರ. ಇದ್ರ ಉತ್ತರ ಎಷ್ಟು ಬಂದದ, ಈಗ 23 60 ಬಂತು. ಸರ್ವಸ್ ಬಾಗಿಲಿಯಲ್ಲಿ ಇನ್ನು ಇದ್ರ ಉತ್ತರ ತಗೋರಿ. 3 1 3 1 2 5 5/3 ಆಫ್ 3/4 ಮೈನಸ್ 1/4 ಆಫ್ 1/4. ಇದು 4/5 ಆಫ್ 4/5. ಈಗ ಕ್ರಿಯೆಗಳನ್ನು ಬಿಡಿಸುವರಿ. ಈ 3 ಹೊತ್ತು ಈ 3 ಹೊತ್ತು ಬರೋಬರಿ 5/4 ಮೈನಸ್ ಈ 4 ಹೊತ್ತು ಈ 4 ಹೊತ್ತು ಅಂದ್ರೆ 1/5. ನೋಡ್ರಿ, ಹಿಂಗೆ ಬಂದಾಗ ನಾವು ಹೆಂಗೆ ಮಾಡ್ಬೇಕು, ಅವಿಭಾಜ್ಯ ಸಂಖ್ಯೆ 5 5 25 5 5 25 4 1 4 ಮೈನಸ್ 4 1 4 5 4 20. ನೋಡ್ರಿ, ಬಾಯಲ್ಲಿ ಹೆಂಗೆ ಮಾಡ್ತಾನೆ ನೋಡ್ರಿ. ನಾ ಮೈನಸ್ ಬಂದಾಗ ಇಲ್ಲಿ ಅವಿಭಾಜ್ಯ ಸಂಖ್ಯೆ 5 4 20 5 5 25 4 1 4 ಅಂದರೆ ಇದ್ರದ್ದು ಎಷ್ಟು ಬಂತು, 21/20 ಬಂತು. ಇದರ ಉತ್ತರ ಇಲ್ಲಿ ಹೇಳ್ರಿ. ಯಾಕಂದ್ರೆ ಇದರ ಉತ್ತರ ಎಷ್ಟು ಬಂತು, 21/20 ಬಂತು. ಇದು ಸರ್ವಾಸ್ ಬಾಗಿಲೆ ಏನದ, ಇದು ಸರ್ವಾಸ್ ಬಾಗಿಲೆ ಅಂದ್ರೆ ಇದು ಏನಾಗ್ತದ, ಇದಕ್ಕೆ ಭಾಗಿಸ್ಬೇಕು. ಇದು ಭಾಜ್ಯ, ಇದು ಭಾಜಕ. 23 60 ಬಾಗಿಲೆ 21
60 23 60 ಗುಂಡ್ಲೆ 23 21 20 ಅದೇ 21 20 ಇದು ಮ್ಯಾಲೆ 20 ಕೆಳಗೆ 21 21 23 23 23 23 23 ಸರ್ವಾಸ್ ಬಾಗಿಲೆ 23 63 23 63 23 63 ಉತ್ತರ ಬರೋಬರಿ 23 63 ಎಲ್ಲ ನೋಡ್ರಿ ಉತ್ತರ ಹುಡುಕ್ಯಾಡ್ರಿ ಎ ನೋಡಿ. ಇಂಥ ಲೆಕ್ಕಗಳನ್ನು ಕಲ್ತರಿ ಅಂದ್ರೆ ನಿಮ್ಮ ಮುಂದೆ ಗಣಿತಗಳು ಭಾಳ ಸರಳ ಬರ್ತಾವ. ಕಾಳಜಿಪೂರ್ವಕ ನೋಡ್ರಿ, ಚೆಂದಂಗೆ ನೋಡ್ರಿ ಗಣಿತಗಳನ್ನು. ಈ ಸರಳೀಕರಣಗಳನ್ನು ನೀವು ಸರಿಯಾಗಿ ತಿಳ್ಕೊಂಡ್ರಿ ಅಂತಂದ್ರೆ ಈಗಿನ ಅಭ್ಯಾಸಕ್ಕೆ ಭಾಳ ಸರಿಯಾಗಿ ಅರ್ಥ ಆಗ್ತದೆ. ಸರಿಯಾಗಿ ನೋಡ್ರಿ, ಚೆಂದಂಗೆ ನೋಡ್ಕೊಂಡು ಗಣಿತಗಳನ್ನು ಬಿಡಿಸ್ರಿ. ಇದು ಭಿನ್ನ ರಾಶಿಯನ್ನು ಇನ್ನೊಂದ್ಸಲ ನಾ ಹೆಂಗೆ ತಿಳಿಸಿದ್ದು ನೀವೇ ರಿಪ್ಲೇ ಮಾಡಿ ನೋಡ್ರಿ. ಯಾಕಂದ್ರೆ ಮತ್ತೊಂದು ಸಲ ತಿಳಿಸಿ ಹೇಳಿಕ್ಕೆ ಬರೋದಿಲ್ಲ. ಯಾಕೆ ಅಂಕಿ ಸಂಖ್ಯೆಗಳ ಕನಿಷ್ಠ ರೂಪಕ್ಕೆ ಒಂದು ಸಲ ನಾವು ತಂದದ್ದು ಮತ್ತೊಂದು ಸಲ ಚೇಂಜ್ ಆಗಬಾರ್ದು. ಎಲ್ಲರೂ ನೋಡ್ರಿ, ಇದನ್ನು ಫೇರ್ದಾಗ ಬಿಡಿಸ್ಕೋರಿ. ಎಲ್ಲ ಸರಿಯಾಗಿ ಅರ್ಥ ಮಾಡ್ಕೋಬೇಕು ಗಣಿತಗಳನ್ನು. ನೋಡ್ರಿ ಹೆಂಗವ ಇವು ಗಣಿತ ಸರಿಯಾಗಿ ಬಿಡಿಸ್ಕೊಡ್ರಿ. ಫೇರ್ದಾಗ ಬರ್ಕೋರಿ. ಕ್ರಮಬದ್ಧವಾಗಿ ಬಿಡಿಸ್ರಿ ನೀವು. ಭಾಳ ಸರಳ ಬರ್ತಾವೆ ಗಣಿತಗಳು.